ಇದು ನಟ ನಾಗ ಚೈತನ್ಯ ಅವರಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ. ನಾಗ ಚೈತನ್ಯ ಅವರು ಡಿಪ್ರೆಷನ್ಗೆ ಹೋಗಿಬಿಟ್ರಾ? ಹಾಗಾದರೆ ನಾಗ ಚೈತನ್ಯ ಅವರು ಡಿಪ್ರೆಷನ್ಗೆ ಹೋಗಲು ಕಾರಣವೇನು? ಮೊನ್ನೆ ಅಷ್ಟೇ ಅವರು ಮದುವೆ ಆಗಿದ್ರು, ಎರಡನೇ ಮದುವೆ ಆಗಿದ್ದರು. ನಾಗಾರ್ಜುನ ಅವರ ಮೊದಲ ಮಗ ಇವರು. ಸೊ ಇವರು ನಾಗ ಚೈತನ್ಯ ಅಂತೇಳಿ ಇವರು ಈಗ ಡಿಪ್ರೆಷನ್ಗೆ ಹೋಗಿದ್ದಾರಂತೆ. ಅಂದರೆ ಮಗನ ಮುಖದಲ್ಲಿ ನಗುವೆ ಮಾಯವಾಗಿತ್ತು ಹೀಗಂತ ನಾಗಾರ್ಜುನ ಅವರು ಇತ್ತೀಚಿನ ಒಂದು ಸಂದರ್ಶನವೊಂದರಲ್ಲಿ ಈಗ ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ. ಅಂದರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಹೇಳ್ಕೊಂಡ್ರು? ನಾಗಾರ್ಜುನ ಅವರ ಮುಖದಲ್ಲಿ ಆ ನಗು ಯಾಕೆ ಕಾಣ್ತಾ ಇಲ್ಲ? ನಾಗ ಚೈತನ್ಯ ಅವರ ಮುಖದಲ್ಲಿ ಏಕೆ ನಗು ಮಾಯವಾಗಿದೆ? ಸ್ವತಃ ಅವರ ತಂದೆ ಒಂದು ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಸಮಂತಾ ಅವರ ಜೊತೆ ಮದುವೆ ಆಗಿದ್ದರು ನಾಗ ಚೈತನ್ಯ. ಅದಾದ ನಂತರ ಒಂದಷ್ಟು ಅವರಿಬ್ಬರ ನಡುವೆ ಒಂದಷ್ಟು ಡಿಸ್ಪ್ಯೂಟ್ಗಳು ಕೂಡ ಬಂತು. ಸೊ ಈಗ ಅವರಿಬ್ಬರು ಕೂಡ ಈಗ ದೂರ ಆಗಿ ಎರಡನೇ ಮದುವೆ ಕೂಡ ಆದರು. ಯಾರು? ನಾಗ ಚೈತನ್ಯ ಅವರು ಮದುವೆ ಕೂಡ ಆದರು. ಮದುವೆ ಆದ ನಂತರವೂ ಕೂಡ ಅವರ ಮುಖದಲ್ಲಿ ಅಷ್ಟಾಗಿ ಒಂದು ಕಳೆ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಯಾವ ಕಾರಣಕ್ಕೋಸ್ಕರ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ? ಇದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಮದುವೆ ಆದಂತಹ ವ್ಯಕ್ತಿ ತುಂಬ ಚೆನ್ನಾಗಿರಬೇಕು ಹೆಂಡತಿ ಜೊತೆ. ಆದರೆ ಮದುವೆ ಆದಮೇಲೂ ಕೂಡ ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತಂದರೆ ಎಸ್, ನಾಗ ಚೈತನ್ಯ ಖುಷಿಯನ್ನು ಕಂಡುಕೊಂಡಿದ್ದಾನೆ. ಅವನೀಗ ಖುಷಿಯಾಗಿದ್ದಾನೆ. ಡಿವೋರ್ಸ್ ಕಾರಣದಿಂದ ಡಿಪ್ರೆಷನ್ಗೆ ಹೋಗಿದ್ರಂತೆ. ಯಾರ ಮುಂದೆಯೂ ತನ್ನ ಬೇಸರವನ್ನು ಹೊರ ಹಾಕಿರಲಿರುವಂತೆ ನಾಗ ಚೈತನ್ಯ ಬೇಸರದಲ್ಲಿ ಇರೋದು ಮಾತ್ರ ನನಗೆ ಮಾತ್ರ ಗೊತ್ತಿತ್ತು ಹೀಗಂತ ನಾಗ ಚೈತನ್ಯ ಅವರ ತಂದೆ ನಾಗಾರ್ಜುನ ಅವರು ಕೂಡ ಹೇಳ್ಕೊಂಡಿರುವಂಥದ್ದು. ಎಸ್, ತೆಲುಗಿನ ಸೂಪರ್ ಸ್ಟಾರ್ಗಳು ಇಬ್ಬರು ಕೂಡ ತಂದೆ ಮಗ. ನಾಗ ಚೈತನ್ಯ ಜೊತೆಗೆ ನಾಗಾರ್ಜುನ ಇವರಿಬ್ಬರು ಕೂಡ ತೆಲುಗಿನ ಸದ್ಯ ಸೂಪರ್ ಸ್ಟಾರ್ ನಟರು ಕೂಡ. ಅಂದರೆ ತಂದೆ ಮಗ. ಅಂದರೆ ನಾಗ ಚೈತನ್ಯ ಅವರು ನಾಗಾರ್ಜುನ ಅವರ ಬಳಿ ಹೇಳ್ಕೊಂಡಿದ್ರಂತೆ, ಒಂದಷ್ಟು ವಿಚಾರಗಳು ನನಗೆ ನೋವನ್ನು ತರಿಸಿದೆ ಅಂತೇಳಿ. ಸ್ವತಃ ನಾಗ ಚೈತನ್ಯ ಅವರು ನಾಗಾರ್ಜುನ ಅವರ ಬಳಿ ತಮ್ಮ ಹಳಲನ್ನು ತೊಡ್ಕೊಂಡಿದ್ರಂತೆ. ಸೊ ಹಾಗಾಗಿ ತಮ್ಮ ಮಗನ ಒಂದು ಡಿಪ್ರೆಷನ್ಗೆ ಕಾರಣ ಆಗಿದ್ದು ಯಾವ ಕಾರಣಕ್ಕೋಸ್ಕರ ಆಯಿತು ಅನ್ನೋದನ್ನು ಈಗ ರಿವೀಲ್ ಮಾಡಿದ್ದಾರೆ ನಾಗ ಚೈತನ್ಯವರು. ಆದರೆ ಈಗ ನಾಗ ಚೈತನ್ಯವರು ತುಂಬ ಖುಷಿಯಾಗಿದ್ದಾರೆ. ಮದುವೆ ಆದಮೇಲೆ, ಎರಡನೇ ಮದುವೆ ಆದಮೇಲೆ ತುಂಬ ಖುಷಿಯಾಗಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಈಗ ನಾಗ ಚೈತನ್ಯ ಅವರು ತಮ್ಮ ಮಗನ ಬಗ್ಗೆ ಒಂದು ಸಂದರ್ಶನದಲ್ಲಿ ಈಗ ಹೇಳ್ಕೊಂಡಿರುವಂಥದ್ದು.